ಎಲ್ಲ ಬ್ಲೌಸಸ್‌ನು ಈ ತರ ಫೈಲ್ ಫೋಲ್ಡಿಂಗ್ ಅಲ್ಲಿ ನಾನು ಇಟ್ಟಿರ್ತೀನಿ. ಸೊ ದಟ್ ನನಗೇನಾದ್ರು ಬ್ಲಾಕ್ ಕಲರ್ ಹಾಕೋಬೇಕಂದ್ರೆ ಡೈರೆಕ್ಟ್‌ಲಿ ಐ ವಿಲ್ ಗೋ ಐ ಹ್ಯಾವ್ 2 ಆಪ್ಷನ್ಸ್. ನನಗೆ ಜ್ಯುವೆಲರಿ ಏನು ಬೇಡ ಅಂತ ಹೇಳಿ ನಾನು ಈ ಡಿಸೈನ್ ಮಾಡಿಸ್ಕೊಂಡೆ. ಬಸವೇಶ್ವರ ನಗರಲ್ಲಿ ಯಾರೋ ಒಬ್ರು ಡಿಸೈನರ್ ಸೆಲೆಬ್ರಿಟೀಸ್‌ಗೆಲ್ಲ ಮಾಡಿದ್ದಾರೆ ಅಂತ ನಾನು ಜೆ ಪಿ ನಗರ ಪಿಜಿಯಲ್ಲಿದ್ದೆ. ಬಟ್ ಅಲ್ಲಿ ತನಕ ಶಾರ್ಟ್ ಟೈಮ್ ಲೈಕ್ ಮೇ ಬಿ 4 ಡೇಸ್ ಆರ್ 5 ಡೇಸ್ ಅಲ್ಲಿ ಮಾಡ್ಕೊಟ್ಟಿದ್ದಂಥ ಬ್ಲೌಸ್. ಅಂದ್ರೆ ಜ್ಯುವೆಲರಿ ಕೈಂಡ್ ಆಫ್ ವೇಸ್ಟ್ ಬೆಲ್ಟ್ ಹಾಕೊಳಕ್ಕೆ ಇಷ್ಟ ಇರಲಿಲ್ಲ. ಮಗುಗೆ ಚುಚ್ಚುತ್ತೆ ಅಂತ ನಾನು ಈ ಥರದನ್ನ ಹಾಕೊಂಡಿದ್ದೆ. ಸೊ ನನಗೆ ಮುಹೂರ್ತಮ್ಗಲ್ವಾ ಆ ಹುಡುಗನ ಅಕ್ಕ ಅಂದ್ರೆ ಸ್ವಲ್ಪ ಗ್ರ್ಯಾಂಡ್ ಆಗಿರಬೇಕು ಅಂತ ಕಂಪ್ಲೀಟ್ ಬ್ಲೌಸಸ್ ಮಾಡಿಸ್ಕೊಂಡ್ರೆ 2 ತರ ಉಟ್ಕೋಬಹುದು. ಸೊ ನೆಕ್ಸ್ಟ್ ನಾನು ಈ 3 ಬ್ಲೌಸಸ್‌ನ ಒಟ್ಟಿಗೆ ಹಾಕಿ ತೋರಿಸ್ತೀನಿ. ಒನ್ ಆಫ್ ದ ಫೇವರೇಟ್ ಬ್ಲೌಸ್ ಅಂತಾನೆ ಹೇಳ್ಬೋದು. ನನ್ನ ಹತ್ರ ಇರೋ ಎಲ್ಲ ಬ್ಲೌಸಸ್‌ಗಿಂತ ನಂಗೆ ಇಲ್ಲಿ ಒಂಥರ ಪಫ್ ಸ್ಲೀವ್ಸ್ ಇದೆ. ಇದು ತುಂಬಾ ಚೆನ್ನಾಗಿ ಅನ್ಸುತ್ತೆ. ನಾನು ಯಾಕೆ ಈ ಸ್ಯಾರಿ ತೋರಿಸ್ತೆ ಅಂದ್ರೆ ನಾನು ಯಾಕೆ ಈ ಗ್ರೀನ್ ಸ್ಟೋನ್ ರೆಡಿ ಬ್ಲೌಸ್ ಅವರು ಡಿಸೈನ್ ಮಾಡಿ ಸೇಲ್‌ಗೆ ಇಟ್ಟಿದ್ರು. ಸೊ ಇದು ತುಂಬಾ ಚೆನ್ನಾಗಿದೆ. ತುಂಬಾ ವರ್ಕ್ ಮಾಡಿದ್ದಾರೆ. ಇದಕ್ಕೆ ನನ್ನ ಹತ್ರ ಆಕ್ಚುಲಿ ಮ್ಯಾಚ್ ಆಗೋ ಸ್ಯಾರಿನೇ ಇಲ್ಲ. ಈಗ ನಾನು ಈ ತರ ಕಾಟನ್ ಪ್ಯಾಕ್ ಸಾರಿ ಹಾಕಿಟ್ಟಿದ್ದೀನಿ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನು ಅಂತ ತಮ್ನೇಲ್ ನೋಡೇ ನಿಮಗೆ ಗೊತ್ತಾಗಿರುತ್ತೆ. ಹೌದು, ಇವತ್ತು ನನ್ನ ಡಿಸೈನರ್ ಬ್ಲೌಸ್ ಕಲೆಕ್ಷನ್‌ನ ನಾನಿವತ್ತು ನಿಮ್ಗೆಲ್ಲ ತೋರಿಸ್ತಾ ಇದ್ದೀನಿ. ಸೊ ನನ್ನ ಹತ್ರ ಸಾರಿ ಕಲೆಕ್ಷನ್ಸ್ ತುಂಬಾನೇ ಕಡಿಮೆ. ಬಟ್ ಬ್ಲೌಸ್ ಮಾತ್ರ ಸಿಕ್ಕಾಪಟ್ಟೆ ತಗೊಂಡ್ಬಿಟ್ಟಿದ್ದೀನಿ. ಅಂದ್ರೆ ಈ ಇನ್‌ಸ್ಟಾಗ್ರಾಮಲ್ಲಿ ಸ್ಕ್ರಾಲ್ ಮಾಡುವಾಗ ಯಾವ್ದಾದ್ರು ಡಿಸೈನರ್ಸ್ ಏನಾದ್ರು ಬ್ಲೌಸಸ್ ಹಾಕಿದ್ರೆ ಅಥವಾ ಅದೇನಾದ್ರು ಸೇಲಲ್ಲಿ ಇದ್ರೆ ಆ ಥರ ಎಲ್ಲ ತಗೊಂಡ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಎಷ್ಟೊಂದು ಬ್ಲೌಸ್ ಹಾಕೇ ಇಲ್ಲ. ಬಟ್ ಸ್ಟಿಲ್ ನನ್ನ ಹತ್ರ ಒಂದಿಷ್ಟು ಕಲೆಕ್ಷನ್ಸ್ ಇದೆ. ಅಂದ್ರೆ ಜಾಸ್ತಿ ಏನಿಲ್ಲ. ಒಂದ್ 20, 25 ಡಿಸೈನರ್ ಬ್ಲೌಸ್ ಇರ್ಬೋದೇನೋ, ಒಂದ್ 20 ಅಂತ ಅನ್ಕೊಳ್ಳಿ. ಅದನ್ನೆಲ್ಲ ಇವಾಗ ಒಂದೊಂದಾಗೆ ಎಲ್ ತಗೊಂಡೆ, ಯಾವ ತರ ಪ್ಯಾಟರ್ನ್, ಯಾವ ತರ ಡಿಸೈನ್, ಎಷ್ಟಾಯ್ತು, ಯಾವ ಡಿಸೈನರ್ ಎಲ್ಲ ಡೀಟೇಲ್ಸ್‌ನು ಹೇಳ್ತಾ ಬರ್ತೀನಿ. ಸೊ ನಿಮ್ಮ ಫಂಕ್ಷನ್ಸ್‌ಗೆ ನಿಮ್ಗೆ ಫ್ಯೂಚರಲ್ಲಿ ಹೆಲ್ಪ್ ಆಗ್ಬೋದು ಅಂತ ಹೇಳಿ. ಸೊ ನಿಮ್ಗೆ ಯಾವ್ದಾದ್ರು ಬ್ಲೌಸ್ ಡಿಸೈನ್ ಅಥವಾ ಪ್ಯಾಟರ್ನ್ ಇಷ್ಟ ಆಗಿದ್ರೆ ಸ್ಕ್ರೀನ್‌ಶಾಟ್ ಮಾಡಿ ನಿಮ್ಮ ಡಿಸೈನರ್‌ಗೆ ಶೇರ್ ಮಾಡಿದ್ರೆ ಯು ಕ್ಯಾನ್ ಗೆಟ್ ಇಟ್ ಡನ್. ಸೊ ತಡ ಮಾಡೋದ್ ಬೇಡ, ಈಗ್ಲೇ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಬ್ಲೌಸಸ್‌ನೆಲ್ಲ ನಾನು ಈ ತರದೊಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಇದು ನಿಮಗೆ ಅಮೆಜಾನಲ್ಲಿ ಸಿಗುತ್ತೆ. ಇದು ಐಕಿಯಾದಿಂದ. ಐಕಿಯಾಲ್ಲಿ ಹೋದ್ರೂ ನಿಮಗೆ ಸಿಗುತ್ತೆ ಅಥವಾ ಐಕಿಯಾ ವೆಬ್‌ಸೈಟಲ್ಲಿ ಸಿಗುತ್ತೆ. ಅಂಡ್ ಅಮೆಜಾನಲ್ಲಿ ಕೂಡ ಅವೈಲೇಬಲ್ ಇದೆ. ನಾನು ಎಲ್ಲದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ ನಿಮ್ಗೇನಾದ್ರು. ಅಂಡ್ ನಾನು ಈ ತರದ ಬಾಕ್ಸಸ್ ತುಂಬಾ ನನ್ನ ಹೆವಿ ಡ್ರೆಸಸ್‌ನ ಸ್ಟೋರ್ ಮಾಡೋದು ಕೂಡ ಈ ತರದ ಬಾಕ್ಸ್‌ನೇ ಯೂಸ್ ಮಾಡ್ತಿದ್ದೀನಿ. ಸೊ ಅದನ್ನ ಕೂಡ ನಾನು ಇನ್ನೊಂದ್ಸಲ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಹಾಗಾಗಿ ಕನ್ಫ್ಯೂಷನ್ ಆಗಬಾರ್ದು ಅಂತ ನಾನು ಲೇಬಲ್ ಮಾಡಿದ್ದೀನಿ ಯಾವ ಬಾಕ್ಸ್ ಅಂತ ಹೇಳ್ಬಿಟ್ಟು. ಸೊ ನನ್ನ ಬ್ಲೌಸಸ್ ಬನ್ನಿ ಓಪನ್ ಮಾಡಿ ತೋರಿಸ್ತೀನಿ. ಸೊ ನಾನ್ ಯಾಕೆ ಈ ತರದ ಬಾಕ್ಸಲ್ಲಿ ಇಡ್ತೀನಿ ಅಂದ್ರೆ, ನಾನು ಎಲ್ಲಾ ಬ್ಲೌಸಸ್‌ನು ಈ ತರ ಫೈಲ್ ಫೋಲ್ಡಿಂಗ್ ಅಲ್ಲಿ ನಾನು ಇಟ್ಟಿರ್ತೀನಿ. ಸೊ ದಟ್ ನನ್ನ ಹತ್ರ ಯಾವ ಬ್ಲೌಸ್ ಇದೆ ಎಲ್ಲ ನೀಟಾಗಿ ಗೊತ್ತಾಗುತ್ತೆ. ಇದೇ ತರ ನಾನು ಎಲ್ಲಾ ಬಟ್ಟೆಗಳು ಇದೇ ತರ ಫೈಲ್ ಫೋಲ್ಡಿಂಗ್ ಅಲ್ಲೇ ಇಟ್ಟಿರ್ತೀನಿ. ಚರಿ ಬಟ್ಟೆಗಳು ಕೂಡ ಅಷ್ಟೇ. ಸೊ ದಟ್ ನಮ್ಮ ಹತ್ರ ಇರೋ ಅಷ್ಟಕ್ಕೂ ನಮಗೆ ವೀವ್ ಇರುತ್ತೆ. ಸೊ ನೀವು ಕೆಳಗಡೆ ಹಿಂಗಿಂಗ್ ಸ್ಟಾಕ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ನಿಮಗೆ ಒಂದೊಂದು ಬಟ್ಟೆಗಳು ವೀವ್ ಅಂದ್ರೆ ನಿಮಗೆ ಗೊತ್ತೇ ಇರೋದಿಲ್ಲ ಇದು ನನ್ನ ಹತ್ರ. ಬಟ್ ಈ ತರ ಇಟ್ಟಾಗ ನಿಮಗೆ ಎಲ್ಲದೂ ಗೊತ್ತಾಗುತ್ತೆ. ಓಕೆ, ಇದಿದಿದೆ ಅಂತ ಹೇಳಿ. ಸೊ ಇಟ್ ಈಸ್ ಈಸಿ ಫಾರ್ ಯು ಟು ಸೆಲೆಕ್ಟ್ ಅಂಡ್ ಎಫಿಷಿಯಂಟ್ ಆಗಿ ಯೂಸ್ ಮಾಡ್ಬೋದು. ಸೊ ನಿಮ್ಮ ಯಾವುದೇ ಬಟ್ಟೆ ಆದ್ರೂ ಆದಷ್ಟು ಈ ತರ ಫೈಲ್ ಫೋಲ್ಡಿಂಗ್ ಅಲ್ಲೇ ಇಡಿ. ಅದು ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನಾನು ನನ್ನ ಎಲ್ಲಾ ಬ್ಲೌಸ್‌ಗಳನ್ನು ಈ ತರ ಕಲರ್ ಕೋಡೆಡ್ ಆಗಿ ಇಟ್ಟಿದ್ದೀನಿ. ಸೊ ದಟ್ ನನಗೇನಾದ್ರು ಬ್ಲಾಕ್ ಕಲರ್ ಹಾಕೋಬೇಕಂದ್ರೆ ಡೈರೆಕ್ಟ್‌ಲಿ ಐ ವಿಲ್ ಗೋ ಐ ಹ್ಯಾವ್ 2 ಆಪ್ಷನ್ಸ್. ನನಗೇನಾದ್ರು ರೆಡ್ ಹಾಕೋಬೇಕಂದ್ರೆ ಈ ಸೆಕ್ಷನ್‌ಗೆ ಹೋಗ್ತೀನಿ. ಇಲ್ಲೊಂದು 3 ಆಪ್ಷನ್ಸ್ ಇದೆ ಆ ತರ. ಸೊ ಇವಾಗ ನಾನು ಒಂದೊಂದ್ ಕಡೆ ಇಟ್ರೆ ನಂಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ಈ ತರ ನೀವು ಕಲರ್ ಕೋಡೆಡ್ ಆಗಿ ಇಟ್ಕೊಳ್ಳಿ. ಅದು ಕೂಡ ನಿಮಗೆ ಟೈಮ್ ಜಾಸ್ತಿ ವೇಸ್ಟ್ ಆಗೋದಿಲ್ಲ. ಆರಾಮಾಗಿ ಪಿಕ್ ಮಾಡ್ಬೋದು. ಸೊ ಇಲ್ಲೆಲ್ಲ ನಾನು ಪಿಂಕ್ ಬ್ಲೌಸಸ್‌ನ ಇಟ್ಟಿದ್ದೀನಿ. ನೋಡಿ, ಪಿಂಕ್ ಕಲರ್ ಬ್ಲೌಸಸ್ ಇದೆಲ್ಲ ತೆಗೆದು ತೋರಿಸ್ತೀನಿ. ಅಂಡ್ ಇಲ್ಲೆಲ್ಲ ರೆಡ್, ಇಲ್ಲಿ ಒಂದಿಷ್ಟು ಮೆಜೆಂಟಾ ಕಲರ್ ಅಂಡ್ ಬ್ರೌನ್, ಹಾಗೇನೆ ಇಲ್ಲಿ ಬ್ಲಾಕ್, ವೈಟ್, ಗ್ರೀನ್, ಹಾಗೆ ಆರೆಂಜ್, ಯೆಲ್ಲೋ. ಸೊ ಈ ತರ ಅರೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಇದಿಷ್ಟು ನನ್ನ ಬ್ಲೌಸ್ ಕಲೆಕ್ಷನ್ಸ್. ಇದು ಬಿಟ್ಟು ನನ್ನ ಹತ್ರ ಸಿಂಪಲ್ ಆಗಿರೋ ಬ್ಲೌಸಸ್ ತುಂಬಾ ಕಡಿಮೆ. ಬಿಕಾಸ್ ನಾನು ಸ್ಯಾರೀಸ್ ಅಷ್ಟು ಹಾಕೋದಿಲ್ಲ. ನಾನೇನಾದ್ರು ಸ್ಯಾರೀಸ್ ವೇರ್ ಮಾಡ್ತೀನಿ ಅಂದ್ರೆ ಇಟ್ಸ್ ಓನ್ಲಿ ಫಾರ್ ಸಮ್ ಅಕೇಶನ್. ಹಾಗಾಗಿ ನಾನು ಡಿಸೈನರ್ ಬ್ಲೌಸಸ್‌ನೇ ಪ್ರಿಫರ್ ಮಾಡ್ತೀನಿ. ಸೊ ಇವಾಗ ಒಂದೊಂದಾಗಿ ಓಪನ್ ಮಾಡಿ ತೋರಿಸ್ತೀನಿ, ನೋಡೋಣ ಬನ್ನಿ. ಫಸ್ಟ್ ನಾನ್ ನಿಮ್ಗೆ ಈ ಪಿಂಕ್ ಬ್ಲೌಸ್ ತೋರಿಸ್ತೀನಿ. ಸೊ ಈ ತರ ಪ್ಯಾಟರ್ನ್ ಅಲ್ಲಿ ಹೊಲ್ಸ್ಕೊಳ್ಳೋದ್ರಿಂದ ಏನ್ ಅಡ್ವಾಂಟೇಜ್ ಅಂದ್ರೆ, ಜ್ಯುವೆಲ್ರಿ ಹಾಕೋ ನೆಸೆಸರಿ ಇರಲ್ಲ. ನೀವ್ ಯಾವ್ದಾದ್ರು ತುಂಬಾ ಹತ್ರದವ್ರ ಫಂಕ್ಷನ್‌ಗೆ ಹೋದಾಗ ದೊಡ್ಡ ದೊಡ್ಡ ಜ್ಯುವೆಲ್ಸ್ ಹಾಕ್ತೀರಾ. ಬಟ್ ಯಾವ್ದಾದ್ರು ಲೈಕ್ ಸ್ವಲ್ಪ ದೂರದ ರಿಲೇಟಿವ್ ಅಥವಾ ದೂರದ ಫ್ರೆಂಡ್ಸ್ ಈ ತರದಕ್ಕೆ ಹೋದಾಗ ಜ್ಯುವೆಲ್ರಿ ಹಾಕೋದ್ ಬೇಡ ಅಂದ್ರೆ ಈ ತರದನ್ನ ಹಾಕೊಂಡ್ರೆ ನೀವ್ ಏನು ಹಾಕೋದೇ ಬೇಡ. ಲೈಕ್ ಜಸ್ಟ್ ಒಂದ್ ಇಯರಿಂಗ್ಸ್ ಚಿಕ್ಕದಾಗಿರೋದು ಹಾಕೊಂಡ್ರು ತುಂಬಾ ಎಲಿಗೆಂಟ್ ಲುಕ್ ಕೊಡುತ್ತೆ. ಇದನ್ನ ಮಾಡ್ಕೊಟ್ಟಿರೋದ್ ಬ್ಲೌಸ್ ಡಿಸೈನರ್ ಬಂದು ಎ.ಪಿ.ಆರ್. ಸ್ವಪ್ನ ರೆಡ್ಡಿ ಅಂತ ಇದ್ದಾರೆ. ಅವ್ರದ್ದು ಎ.ಪಿ.ಆರ್. ಡಿಸೈನರ್ ಸ್ಟುಡಿಯೋ ಅಂತ ಇದೆ. ಅವ್ರ ಹತ್ರ ನಾನು ಇದನ್ನ ಮಾಡಿಸ್ಕೊಂಡಿರೋದು. ಇದು ಬಂದು ನನ್ನ ತಮ್ಮನ ಮದ್ವೆ ಬೀಗ್ರೂಟಕ್ಕೆ ನಾನು ಈ ಬ್ಲೌಸ್‌ನ ಹಾಕ್ಕೊಂಡಿದ್ದೆ. ಸೊ ಮದ್ವೆಗೆ, ಅದು ರಿಸೆಪ್ಷನ್‌ಗೆ ಎಲ್ಲದಕ್ಕೂ ಜ್ಯುವೆಲ್ರಿ ಹಾಕೊಂಡಿದ್ನಲ್ವಾ. ಸೊ ಐ ವಾಂಟೆಡ್ ಸಮಥಿಂಗ್ ಲೈಕ್ ನನ್ಗೆ ಚಿಕ್ಕ ಮಗು ಬೇರೆ ಇತ್ತು. ಲೈಕ್ ಜ್ಯುವೆಲ್ರಿ ಏನ್ ಬೇಡ ಅಂತ ಹೇಳಿ ನಾನು ಈ ಡಿಸೈನ್ ಮಾಡಿಸ್ಕೊಂಡೆ. ಸೊ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಯಾವ ತರ ಕಾಂಬಿನೇಷನ್ ಅಲ್ಲಿ ಬೇಕಾದ್ರೆ ನೀವು ವರ್ಕ್ ಮಾಡಿಸ್ಕೋಬಹುದು. ಸೊ ಕ್ಲೋಸ್ ಅಪ್ ಲುಕ್ ನೋಡಿ.
ಆ್ಯಂಡ್ ಬ್ಲೌಸ್ ನಾನು ಸ್ಲೀವ್ಸ್‌ಗೆ ತುಂಬ ಮಿನಿಮಲ್ ಡಿಸೈನ್ ಥರ ಲೈಕ್ ಪ್ಯಾಚ್ ವರ್ಕ್ ಚಿಕ್ಕ ಚಿಕ್ಕ ಬುಟ್ಟ ಇರೋ ಇಲ್ಲಿ ಸ್ಟೋನ್ಸ್ ಇದೆ. ಈ ಥರ ಆ್ಯಂಡ್ ಎಂಡ್‌ಗೆ ಈ ಥರ ವರ್ಕ್ ಇದೆ. ಸೊ ನಿಮ್ಗೇನಾದ್ರೂ ಇಷ್ಟ ಆದರೆ ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ ಆ್ಯಂಡ್ ಯು ಕ್ಯಾನ್ ಶೋ ಇಟ್ ಟು ಯುವರ್ ಡಿಸೈನರ್. ಬ್ಯಾಕ್ ಡಿಸೈನ್ ತೋರಿಸ್ತೀನಿ. ಸೊ ಬ್ಯಾಕ್ ಬಂದು ತುಂಬ ಸಿಂಪಲ್, ಏನೂ ಡಿಸೈನ್ ಇಲ್ಲ. ಸೊ ಸ್ವಲ್ಪ ಬ್ರಾಡ್ ನೆಕ್ ಇಟ್ಟಿದ್ದೀನಿ ಅಷ್ಟೇ. ದಿಸ್ ಈಸ್ ಅಬೌಟ್ ದಿಸ್ ಬ್ಲೌಸ್. ನೆಕ್ಸ್ಟ್ ಬ್ಲೌಸ್‌ಗೆ ಹೋಗೋಣ. ನೆಕ್ಸ್ಟ್ ಬ್ಲೌಸ್ ಬಂದು ಇದು ಬಂದು ಲೈಕ್ ಒಬ್ರು ಚೆನ್ನೈ ಡಿಸೈನರ್, ಅವ್ರ ಹೆಸರು ಮರ್ತೋಗಿದೆ. ಅವ್ರದ್ದು ಇನ್‌ಸ್ಟಾಗ್ರಾಮ್ ಪೇಜಲ್ಲಿ ಶಿ ಹ್ಯಾವ್ ಪುಟ್ ಅಪ್ ಅ ಸೇಲ್. ಸೊ ಆಗ ನಾನು ತಗೊಂಡಿದ್ದು. ನನಗೆ ಎಷ್ಟು ಕಾಸ್ಟ್ ಆಯಿತು ಅಂತ ಅರೌಂಡ್ 12,000 ಹಂಗಾಗಿರ್ಬೋದು. ಜರ್ದೋಸಿ ವರ್ಕ್ ಇದೆ. ಸೊ ಕಂಪ್ಲೀಟ್ ಸ್ಲೀವ್ಸ್‌ಗೆ ಹಿಂದೆ ಮುಂದೆ ಎಲ್ಲ ಕಡೆ ಜರ್ದೋಸಿ ವರ್ಕ್ ಇದೆ. ಆ್ಯಂಡ್ ಇಲ್ಲಿ ಬಾರ್ಡರ್ ಯೂಸ್ ಮಾಡಿದ್ದಾರೆ. ಹಾಗೇನೆ ಇಲ್ಲಿ ಕೂಡ ಅಷ್ಟೇ ಚೆನ್ನಾಗಿರೋ ಒಂದು ಲೀಫ್ ಡಿಸೈನ್ ಥರ ಇದೆ. ಸೊ ಇಲ್ಲಿ ಕೂಡ ಜರ್ದೋಸಿ ವರ್ಕ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ಬ್ಲೌಸ್. ಆ್ಯಂಡ್ ಬ್ಯಾಕ್ ಕೂಡ ಕಂಪ್ಲೀಟ್ ವರ್ಕ್ ಇದೆ. ಲೈಕ್ ಹಾಟ್ ಪಿಂಕ್ ಥರ ಇದೆ. ಸಾಕಷ್ಟು ಸ್ಯಾರಿಗಳಿಗೆ ಮ್ಯಾಚ್ ಮಾಡ್ಕೋಬೋದು. ನಿಮಗೇನಾದರೂ ಈ ಬ್ಲೌಸ್ ಡಿಸೈನ್ ಇಷ್ಟ ಆದರೆ ಸ್ಕ್ರೀನ್‌ಶಾಟ್ ಮಾಡ್ಕೊಳ್ಳಿ. ಇದು ಒಂದು ನನ್ನ ಮದುವೆ ಮುಹೂರ್ತಂ ಬ್ಲೌಸ್. 2017ಅಲ್ಲಿ ಒಬ್ರು ಬಸವೇಶ್ವರ ನಗರಲ್ಲಿ ಯಾವುದೋ ಹಿಂಗೆ ಹುಡುಕ್ತಾ ಇದ್ದೆ. ಆವಾಗ ನಂಗೆ ಅಷ್ಟು ಬ್ಲೌಸ್ ಬಗ್ಗೆ ಇದೇ ನನ್ನ ಫಸ್ಟ್ ಡಿಸೈನರ್ ಬ್ಲೌಸ್ ಅನ್ಸುತ್ತೆ. ಹಿಂಗೆ ಹುಡುಕ್ತಾ ಬಸವೇಶ್ವರ ನಗರಲ್ಲಿ ಯಾರೋ ಒಬ್ರು ಡಿಸೈನರ್ ಸೆಲೆಬ್ರಿಟೀಸ್‌ಗೆಲ್ಲ ಮಾಡಿದ್ದಾರೆ ಅಂತ ನಾನು ಜೆ.ಪಿ. ನಗರ ಪಿ.ಜಿಯಲ್ಲಿದ್ದೆ. ಬಟ್ ಅಲ್ಲಿ ತನಕ ಹುಡ್ಕೊಂಡೋಗಿ ಈ ಬ್ಲೌಸ್‌ನ ಹೊಲಿಸ್ಕೊಂಡಿದ್ದೆ. ಬಟ್ ನಂಗೆ ಅಷ್ಟೊಂದೇನು ಫಿಟ್ಟಿಂಗ್ ಇರ್ಬೋದು ಅದೆಲ್ಲ ನಂಗೆ ಅಷ್ಟೊಂದೇನು ಅವ್ರದ್ದು ಇಷ್ಟ ಆಗಿರಲಿಲ್ಲ. ಆ್ಯಂಡ್ ಬಟ್ ನಾನು ಸ್ವಲ್ಪ ಮದುವೆ ಟೈಮಲ್ಲಿ ಸ್ವಲ್ಪ ಸಣ್ಣ ಆಗಿಬಿಟ್ಟು ನಾನು ಮೆಜರ್ಮೆಂಟ್ ಕೊಟ್ಟಾಗಿ ಇದ್ದಿದ್ದಾಗೂ ನಾನು ಹಾಕೊಂಡಾಗೂ ಸ್ವಲ್ಪ ಲೂಸ್ ಅನಿಸ್ತಾ ಇತ್ತು ನನ್ನ ಮದುವೆ ಟೈಮಲ್ಲಿ. ಸೊ ಈ ಪ್ಯಾಟ್ರನ್ ಇದು ತುಂಬ ಓಲ್ಡ್ ಪ್ಯಾಟ್ರನ್ ಆಗಿದೆ. ಬಟ್ ಸುಮ್ಮನೆ ಇರಲಿ ಅಂತ ನಿಮಗೆ ತೋರಿಸ್ತಾ ಈ ಡಿಸೈನ್ನ. ನಿಮಗೇನಾದರೂ ಇದು ಇಷ್ಟ ಆದರೆ ಸ್ಕ್ರೀನ್‌ಶಾಟ್ ತಗೊಳ್ಳಿ. ಈ ಬ್ಲೌಸ್‌ನ ನಾನು ವಿಭಿನ್ನ ಅಂತ ಜಯನಗರಲ್ಲಿ ಒಂದು ಬಾಟಿಕ್ ಇತ್ತು. ಆ್ಯಂಡ್ ಈಗ ಅವ್ರು ಮಲ್ಲೇಶ್ವರಮಲ್ಲಿ ಇರ್ಬೋದು. ಅಶ್ವಿನಿ ಅಂತ ಆದ್ರು ಓನರ್. ಸೊ ಅವ್ರ ಹತ್ರ ಮಾಡಿಸ್ಕೊಂಡಿರೋದು. ಆ್ಯಂಡ್ ಇದು ಯೆಲ್ಲೋ ಸ್ಯಾರಿಗೆ ಪಿಂಕ್ ಬ್ಲೌಸ್ ಬಂದಿತ್ತು. ಸೊ ಹಾಗಾಗಿ ಯೆಲ್ಲೋ ಥ್ರೆಡ್ ವರ್ಕ್ ಕೂಡ ಮಾಡಿಸಿದ್ದೀನಿ. ಸೊ ಜುಮ್ಕಾ ಡಿಸೈನ್ ಥರ ಮಾಡಿಸಿದ್ದೀನಿ ನಾನಿದು. ಲೈಕ್ ಇಯರಿಂಗ್ಸ್ ಥರ ಜುಮ್ಕಾ ಕೈಂಡ್ ಅವಾಗ ಟ್ರೆಂಡಲ್ಲಿತ್ತು. ಇದು ಮೇ ಬಿ 2018 ಬ್ಲೌಸ್ ನಂದು. ಸೊ ಸಿಂಪಲ್ ಆಗಿ ನಾನು ಸ್ಲೀವ್ಸಿಗೆ ಅಷ್ಟೇ ವರ್ಕ್ ಮಾಡಿಸಿದ್ದೀನಿ. ನೆಕ್ ಲೈನ್‌ಗೆ ಸ್ವಲ್ಪ ಸಿಂಪಲ್ ವರ್ಕ್ ಇಟ್ಟಿದ್ದೀನಿ. ಸೊ ಟ್ಯಾಸಲ್‌ನ ಈ ಥರ ಇಡ್ಸಿದ್ದೀನಿ. ಆ್ಯಂಡ್ ನಿಮಗೇನಾದರೂ ಈ ಬ್ಲೌಸ್ ಇಷ್ಟ ಆದರೆ ಡಿಸೈನು ಸ್ಕ್ರೀನ್‌ಶಾಟ್ ಮಾಡಿಕೊಂಡು ನಿಮ್ಮ ಡಿಸೈನರ್‌ಗೆ ಶೇರ್ ಮಾಡಿ. ಆ್ಯಂಡ್ ಬ್ಯಾಕ್ ಕೂಡ ಈ ಥರ ಡಿಸೈನ್‌ನ ಇಡ್ಸಿದ್ದೀನಿ. ಆ್ಯಂಡ್ ಇದು ನನಗೆ ಒಂದು ಅರೌಂಡ್ 8,000 ಅಷ್ಟು ಕಾಸ್ಟ್ ಆಗಿತ್ತು ಅಂತ ಅನ್ಕೋತೀನಿ 2018 ಟೈಮಲ್ಲಿ. ಇದು ಕಂಪ್ಲೀಟ್ಲಿ ಹ್ಯಾಂಡ್ ವರ್ಕ್ ಇದೆ. ಆ್ಯಂಡ್ ತುಂಬಾನೇ ಚೆನ್ನಾಗಿದೆ ಈ ವರ್ಕ್ ಎಲ್ಲ. ಸೊ ತುಂಬ ಅವ್ರದ್ದು ಫಿಟ್ಟಿಂಗ್ ನಂಗೆ ತುಂಬ ಇಷ್ಟ ಆಗುತ್ತೆ ವಿಭಿನ್ನದವ್ರದ್ದು. ಇದು ನಾನು 2 ಬ್ಲೌಸ್ ಹೊಲಿಸ್ಕೊಂಡಿರೋದು. ಅಂದರೆ ಒಂದು ಲೆಹೆಂಗಾ ಹೊಲಿಸ್ಕೊಂಡಿದ್ದೆ. ಆ್ಯಂಡ್ ಇದು ನನ್ನ ಸೆಕೆಂಡ್ ಬ್ಲೌಸ್. ಫಸ್ಟ್ ಬ್ಲೌಸ್ ನಂದು ಎಂಗೇಜ್‌ಮೆಂಟ್ ಬ್ಲೌಸ್ ಹೊಲಿಸ್ಕೊಂಡಿದ್ದೆ. ಬಟ್ ಆ ಬ್ಲೌಸ್ ನನ್ನ ಹತ್ರ ಕಳೆದೋಗ್ಬಿಟ್ಟಿದೆ. ಆ ಬ್ಲೌಸ್ ಇಲ್ಲ. ಬಟ್ ಆ ಫಿಟ್ಟಿಂಗ್ ತುಂಬ ಚೆನ್ನಾಗಿರುತ್ತೆ ಅವ್ರದ್ದು. ಬಟ್ ಈಗ ನನಗೆ ದೂರ ಜಯನಗರ ಅಂತ ಐ ಸ್ಟಾಪ್ಡ್. ಈ ಬ್ಲೌಸ್ ಬಂದು ನಮ್ಮನೆ ಗೃಹ ಪ್ರವೇಶದ ಬ್ಲೌಸ್ ಇದು. ವರಮಹಾಲಕ್ಷ್ಮಿ ಕೂಡ ನಾನು ಇದೇ ಸಾರಿನ ಹಾಕೊಂಡಿದ್ದೆ. ಇನ್‌ಸ್ಟಾಗ್ರಾಮಲ್ಲಿದೆ. ಆ್ಯಂಡ್ ಇದನ್ನ ಮಾಡ್ಕೊಟ್ಟಿದ್ದು ಬಂದು ನನ್ನ ಫ್ರೆಂಡ್ ಚೈತು ಗೌಡ ಅಂತ ಹೇಳಿ. ಅವ್ರದ್ದು ಬಸವೇಶ್ವರ ನಗರಲ್ಲಿ ಒಂದು ಡಿಸೈನರ್ ಬಾಟಿಕ್ ಇದೆ. ಕ್ಲಾಸಿ ಡಿಸೈನರ್ ಹೌಸ್ ಅಂತ ಹೇಳಿ. ಸೊ ನಾನು ಹಿಂದೆ ಏನು ವರ್ಕ್ ಬೇಡ ಅಂತ ಈ ಥರ ಮಾಡಿಸ್ಕೊಂಡಿದ್ದೆ. ಆ್ಯಂಡ್ ಸ್ಲೀವ್ಸ್‌ಗೆಲ್ಲ ತುಂಬ ಚೆನ್ನಾಗೆ ಮಾಡಿಕೊಟ್ಟಿದ್ರು. ಆ್ಯಂಡ್ ತುಂಬ ವೆರಿ ಶಾರ್ಟ್ ಟೈಮ್ ಲೈಕ್ ಮೇ ಬಿ 4 ಡೇಸ್ ಆರ್ 5 ಡೇಸಲ್ಲಿ ಮಾಡಿಕೊಟ್ಟಿದ್ದಂಥ ಬ್ಲೌಸ್. ನಂಗೆ ತುಂಬ ಇಷ್ಟ ಆಯಿತು ಡಿಸೈನ್, ಫಿಟ್ಟಿಂಗ್ ಎಲ್ಲದು. ಸೊ ನೀವೇನಾದರೂ ಇನ್ ಆ್ಯಂಡ್ ಅರೌಂಡ್ ಬಸವೇಶ್ವರ ನಗರ ಇದ್ದರೆ ಯು ಕ್ಯಾನ್ ಚೆಕ್ ಔಟ್ ಕ್ಲಾಸಿ ಡಿಸೈನರ್ ಹೌಸ್. ಈ ಬ್ಲೌಸ್ ಬಂದು ಇದು ಸ್ಯಾರಿ ಬ್ಲೌಸ್ ಅಲ್ಲ. ಸ್ಯಾರಿಯಿಂದ ಬರೀ ಜರಿ ಅಷ್ಟೇ ತೊಗೊಂಡ್ಬಿಟ್ಟು ಅಂದರೆ ಬಾರ್ಡರ್ ಅಷ್ಟೇ ತೊಗೊಂಡ್ಬಿಟ್ಟು ನಾನು ವೆಲ್ವೆಟಲ್ಲಿ ಮಾಡಿಸ್ಕೊಂಡೆ. ಸೊ ಕಂಪ್ಲೀಟ್ ಹಿಂದೆ ಕೊಡಿಸ್ಬಿಟ್ಟೆ ನಾನು. ಅಂದರೆ ಈ ಬ್ಲೌಸ್ ಏನಿತ್ತು ಅದನ್ನೆಲ್ಲ ಲೈಕ್ ಬಾರ್ಡರ್ ಜಾಸ್ತಿ ಇತ್ತು ಅದನ್ನು ಹಿಂದೆ ಡಿಸೈನಿಗೆ ಕೊಡಿಸಿ ನಾನು ಮುಂದೆ ಎಲ್ಲ ವೆಲ್ವೆಟ್ ಫ್ಯಾಬ್ರಿಕ್ ಮಾಡಿಸ್ಕೊಂಡೆ. ಇದನ್ನ ಡಿಸೈನ್ ಮಾಡಿರೋದು ಬಂದು ಸಿಂಧು ರೆಡ್ಡಿ ಅಂತ ಒಬ್ರು ಡಿಸೈನರ್. ಆ್ಯಂಡ್ ಆವಾಗ ಕೋವಿಡ್ ಟೈಮ್ ಇತ್ತು. ನನ್ನ ಮಗನ ನಾಮಕರಣಕ್ಕೆ ನಾನು ಇದು ಹೊಲಿಸಿದ್ದು. ಸೊ ಲೈಕ್ ಎವ್ರಿಥಿಂಗ್ ಆನ್‌ಲೈನಲ್ಲೇ ಮೆಜರ್ಮೆಂಟ್ ಕೊಟ್ಟಿದ್ದೆ. ಬಟ್ ಶಿ ಈಸ್ ಒನ್ ಆಫ್ ದ ವೆರಿ ಗುಡ್ ಡಿಸೈನರ್. ತುಂಬ ಪರ್ಫೆಕ್ಟ್ ಫಿಟ್ಟಿಂಗ್. ಈ ಬ್ಲೌಸ್ ನಂಗೆ ಇವಾಗಲೂ ಹಾಕೊಂಡ್ರೆ ತುಂಬ ಚೆನ್ನಾಗಿ ಫಿಟ್ ಆಗುತ್ತೆ. ಸೊ ಈ ಪ್ಯಾಟರ್ನ್ ನಿಮಗೇನಾದರೂ ಇಷ್ಟ ಆದರೆ ಚೆಕ್ ಮಾಡಿ. ಆ್ಯಂಡ್ ಇವ್ರ ಸ್ಟುಡಿಯೋ ಮೋಸ್ಟ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿದೆ ಅನಿಸುತ್ತೆ. ಈ ಥರ ವೇಸ್ಟ್ ಬೆಲ್ಟ್ ಕೂಡ ಮಾಡಿಸ್ಕೊಂಡಿದ್ದೆ. ಬಿಕಾಸ್ ನಾನು ನಾಮಕರಣಕ್ಕೆ ಹಾಕೊಂಡಿರೋದ್ರಿಂದ ನನಗೆ ಹೆವಿ ಇರೋಂಥ ಅಂದರೆ ಜ್ಯುವೆಲ್ರಿ ಕೈಂಡ್ ಆಫ್ ವೇಸ್ಟ್ ಬೆಲ್ಟ್ ಹಾಕೊಳ್ಳೋಕೆ ಇಷ್ಟ ಇರಲಿಲ್ಲ. ಮಗುಗೆ ಚುಚ್ಚುತ್ತೆ ಅಂತ ನಾನು ಈ ಥರದ್ದನ್ನ ಹಾಕೊಂಡಿದ್ದೆ.
ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಕೂಡ ಈ ಥರ ಟ್ರೈ ಮಾಡ್ಬೋದು. ಅಂದರೆ ಅದೇ ಫ್ಯಾಬ್ರಿಕ್ ಉಳಿದಿದ್ರೆ ಅದರಲ್ಲಿ ನೀವು ಈ ಥರ ವೇಸ್ಟ್ ಬೆಲ್ಟ್ ಕೂಡ ಮಾಡಿಸ್ಕೋಬೋದು. ಸೊ ಇದನ್ನು ನೀವು ಡ್ರೆಸ್ಸಿಗೆ ಕೂಡ ಹಾಕೋಬೋದು, ಸ್ಯಾರಿ ಕೂಡ ಹಾಕೋಬೋದು, ಹೇಗೆ ಬೇಕೋ ಹಾಗೆ ಸ್ಟೈಲ್ ಮಾಡ್ಕೋಬೋದು. ಈ ಬ್ಲೌಸ್ ಬಂದು ನನ್ನ ತಮ್ಮನ ಮದುವೆ ಮುಹೂರ್ತಮ್ಗೆ ನಾನು ಹೊಲಿಸ್ಕೊಂಡಿದ್ದಿದ್ದು. ಸೊ ನನಗೆ ಮುಹೂರ್ತಮ್ಗಲ್ವಾ, ಆ ಹುಡುಗನ ಅಕ್ಕ ಅಂದರೆ ಸ್ವಲ್ಪ ಗ್ರ್ಯಾಂಡ್ ಆಗಿರಬೇಕು ಅಂತ ಕಂಪ್ಲೀಟ್ ವರ್ಕ್ ಮಾಡಿಸ್ಕೊಂಡಿದ್ದೆ. ಆ್ಯಂಡ್ ಇದನ್ನು ಮಾಡಿಕೊಟ್ಟಿದ್ದು ಬಂದು ಅಗೇನ್ ಸ್ವಪ್ನ ರೆಡ್ಡಿ ಅವರು, APR ಡಿಸೈನರ್ ಸ್ಟುಡಿಯೋ. ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಆ್ಯಂಡ್ ಅವ್ರ ಎಲ್ಲ ಡಿಸೈನ್ಸು, ಅವ್ರ ಬ್ಲೌಸಸ್ಗೂ ನಾನು ತುಂಬ ದೊಡ್ಡ ಫ್ಯಾನು. ಅವ್ರು ತುಂಬ ಚೆನ್ನಾಗಿ ಸ್ಟೈಲ್ ಮಾಡ್ತಾರೆ. ಆ್ಯಂಡ್ ಒನ್ ಆಫ್ ದ ಟಾಪ್ ಡಿಸೈನರ್ ಇನ್ ಬ್ಯಾಂಗ್ಳೂರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅವ್ರ ಬಗ್ಗೆ. ಆ್ಯಂಡ್ ನಂಗೆ ಪರ್ಸ್ನಲಿ ತುಂಬ ಇಷ್ಟ ಅವ್ರದ್ದು ಸ್ಟೈಲಿಂಗು, ಅವ್ರು ಡಿಸೈನ್ ಮಾಡೋವಂಥ ಎಲ್ಲ ಯುನೀಕಾಗಿ ಮಾಡಿಕೊಡ್ತಾರೆ. ಸೊ ನೀವು ನೋಡಿ, ಇದು ಕೂಡ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಎಲ್ಲ ಪ್ರೀಮಿಯಮ್ ಆಗಿರುತ್ತೆ ಅವ್ರು ಮಾಡೋ ವರ್ಕ್. ಸೊ ನಾನು ಲೈಕ್ ಈ ಬ್ಲೌಸಸ್ನ ನಾವು ತುಂಬ ಗ್ರ್ಯಾಂಡ್ ಆಗಿರೋ ಫಂಕ್ಷನ್ಸ್ಗೆ ಹಾಕ್ಬೋದಲ್ವಾ. ಇದು ಬಂದು ಕ್ರೀಮಿಶ್ ಆ್ಯಂಡ್ ಬ್ರೌನ್ ಕಾಂಬಿನೇಷನಲ್ಲಿರುವಂಥ ಸ್ಯಾರಿ. ಈ ಸ್ಯಾರಿಗೆ ಆ್ಯಕ್ಚುಯಲ್ ಬ್ಲೌಸ್ ಪೀಸ್ ಬಂದು ಇದು. ನಾನು ಇದನ್ನು ಈ ಥರ ಸಿಂಪಲಾಗಿ ಹೊಲಿಸ್ಕೊಂಡಿದ್ದೀನಿ, ಫುಲ್ ಬಾರ್ಡರ್ ಕೊಟ್ಬಿಟ್ಟು ಸಿಂಪಲ್ಲಾಗಿ ಈ ಥರ ಹೊಲಿಸ್ಕೊಂಡಿದ್ದೀನಿ. ಯಾವುದಾದ್ರೂ ಸಿಂಪಲ್ ಫಂಕ್ಷನ್ಸ್ಗೆಲ್ಲ ಹೋಗುವಾಗ ಈ ಥರ ಸ್ಟೈಲ್ ಮಾಡ್ಕೋಬೋದು ಅಂತ. ಸಪ್ರೇಟಾಗಿ ಇದಕ್ಕೆ ಮ್ಯಾಚ್ ಆಗೋವಂತಹ ಫ್ಯಾಬ್ರಿಕ್ ತೊಗೊಂಡು ಡೈ ಮಾಡಿಸಿ ಈ ಥರ ನಾನು ಮಾಡ್ಕೊಂಡೆ. ನಿಮ್ಮ ಹತ್ರ ಏನಾದರೂ ಹೆವಿ ಸ್ಯಾರೀಸ್ ಇದ್ದರೆ ನೀವು ಈ ಥರ ಎರಡೆರಡು ಬ್ಲೌಸಸ್ ಮಾಡಿಸ್ಕೊಂಡ್ರೆ 2 ಥರ ಉಟ್ಕೋಬೋದು. ಸೊ ಇದು ಎರಡೂ ಇದರಲ್ಲೂ ಕೂಡ ಲೈಕ್ ತುಂಬ ಎಲಿಗೆಂಟಾಗಿ ಅನಿಸುತ್ತೆ. ಇದು ಸಿಂಪಲ್ ಫಂಕ್ಷನ್ಸ್ಗೆ ಜಾಸ್ತಿ ಜ್ಯುವೆಲ್ಸ್ ಹಾಕ್ಕೊಂಡು ರೆಡಿ ಆದರೆ ಇದು ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಮಿನಿಮಲ್ ಜ್ಯುವೆಲ್ಸ್ ಇಟ್ಕೊಂಡ್ರೂ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಬೇರೆ ಯಾವ್ದಾದ್ರು ನಿಮ್ಮ ಫ್ಯಾಮಿಲಿ ಅಕೇಶನ್ ಇಲ್ಲ ಅಂದರೆ ಯಾವ್ದಾದ್ರು ಸಿಂಪಲ್ ಅಂದರೆ ಯಾವ್ದಾದ್ರು ರಿಲೇಟಿವ್ ಫಂಕ್ಷನ್ಸ್ಗೆ ಹಾಕ್ಕೊಂಡು ಮಿನಿಮಲ್ ಜ್ಯುವೆಲ್ರಿ ಹಾಕ್ಕೊಂಡ್ರೂ ಚೆನ್ನಾಗಿ ಕಾಣುತ್ತೆ. ಸೊ ಈ ಥರ ನಾನು ಕೆಲವೊಂದು ಸಲ ಒಂದೇ ಸ್ಯಾರಿಗೆ 2 ಥರ ಬ್ಲೌಸ್ ಮಾಡಿಸ್ತೀನಿ. ನಿಮಗಿದ್ರ ಐಡಿಯಾ ಬರಲಿ ಅಂತ ನಾನು ಈ ಸ್ಯಾರಿ ವಿತ್ ಬ್ಲೌಸ್ನ ತೋರಿಸ್ತಾ ಇದ್ದೀನಿ. ಈ ಬ್ಲೌಸ್ ಬಂದು ಈ ಸ್ಯಾರಿದು ಫೋಟೋ ಹಾಕಿರ್ತೀನಿ, ಚೆಕ್ ಮಾಡಿ. ಇದು ಕೂಡ ನನ್ನ ತಮ್ಮನ ಮಗು ನಾಮಕರಣಕ್ಕೆ ನಾನು ಹೊಲಿಸ್ಕೊಂಡಿದ್ದಂಥ ಬ್ಲೌಸು. ಇದು ರೆಡ್ ಮತ್ತು ಬ್ರೌನ್ ಕಲರ್ ಸ್ಯಾರಿದು. ಆ್ಯಂಡ್ ಇದನ್ನ ಡಿಸೈನ್ ಮಾಡಿಕೊಟ್ಟಿದ್ದು ವರ್ಸಟೈಲ್ ಡಿಸೈನ್ ಸ್ಟುಡಿಯೋ ಅಂತ JP ನಗರಲ್ಲಿದೆ. ಸೌಮ್ಯ ಅಂತ ತುಂಬ ಒಳ್ಳೆ ಡಿಸೈನರ್. ಇನ್ ಆ್ಯಂಡ್ ಅರೌಂಡ್ JP ನಗರ ಇದೆ. ಐ ಹೈಲಿ ರೆಕಮೆಂಡ್ ಹರ್. ಸೊ ಅವ್ರನ್ನ ಚೆಕ್ ಮಾಡಿ. ತುಂಬ ಶಾರ್ಟ್ ಸ್ಪ್ಯಾನಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಫೋಟೋನು ಬರ್ತಾ ಇದೆ, ನೀವು ಚೆಕ್ ಮಾಡಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬ್ಯಾಕ್ ವರ್ಕ್ ಬಂದು ಈ ಥರ ಇದೆ. ಲೈಕ್ ಫುಲ್ ನೆಕ್ ಇಡ್ಸಿದ್ದೀನಿ, ಹೈ ನೆಕ್ಕು. ಆ್ಯಂಡ್ ಹಿಂದೆ ಮುಂದೆ ಎಲ್ಲ ಒಂದೇ ಥರ ಸ್ಲೀವ್ಸ್ ವರ್ಕ್ ಇದೆ. ಸೊ ತುಂಬ ಚೆನ್ನಾಗಿದೆ. ತುಂಬ ಇಲ್ಲಿ ವೈಟ್ ಪರ್ಲ್ಸ್ ಯೂಸ್ ಮಾಡಿರೋದ್ರಿಂದ ತುಂಬ ಹೈಲೈಟ್ ಆಗಿ ಅನಿಸ್ತಾ ಇತ್ತು. ನಿಮ್ಗೇನಾದ್ರು ಈ ಡಿಸೈನ್ ಇಷ್ಟ ಆದರೆ ಸ್ಕ್ರೀನ್‌ಶಾಟ್ ಮಾಡಿ. ಸೌಮ್ಯ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ. ನೆಕ್ಸ್ಟ್ ನನ್ನ ಒನ್ ಆಫ್ ದ ಫೇವ್ರೆಟ್ ಬ್ಲೌಸ್ ಅಂತಾನೆ ಹೇಳ್ಬೋದು. ನನ್ನ ಹತ್ರ ಇರೋ ಎಲ್ಲ ಬ್ಲೌಸಸ್‌ಗಿಂತ ನಂಗೆ ಇದೇ ಬ್ಲೌಸ್ ಇಷ್ಟ. ಯಾಕೆಂದ್ರೆ ನಂಗೆ ಬ್ಲಾಕ್ ತುಂಬ ಇಷ್ಟ. ಇದು ಬಂದು APR ಅವ್ರದ್ದು ಸಿಗ್ನೇಚರ್ ಡಿಸೈನ್. ಸ್ವಪ್ನ ರೆಡ್ಡಿ ಅವ್ರು ಕೂಡ ಈ ಬ್ಲೌಸ್‌ನ ಹಾಕೊಂಡಿದ್ದಾರೆ. ಆ್ಯಂಡ್ ನನಗೆ ಕೂಡ ಮಾಡಿಕೊಟ್ಟಿದ್ರು. ಆ್ಯಂಡ್ ಐ ಡೋಂಟ್ ರಿಮೆಂಬರ್ ದ ಪ್ರೈಸ್, ಬಟ್ ತುಂಬ ಶಾರ್ಟ್ ಟೈಮಲ್ಲಿ ನಂಗೆ ಈ ಥರ ಬೇಕು ಅಂದಾಗ ಒಂದು 3-4 ಬ್ಲೌಸಸ್ ನಾನು ಅವ್ರ ಹತ್ರ ಮಾಡಿಸ್ಕೊಂಡಿದ್ದೀನಿ. ಆ್ಯಂಡ್ ಶಿ ಈಸ್ ವೆರಿ ಕೈಂಡ್. ನೀವು ಚೆಕ್ ಮಾಡ್ಬೋದು ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ APR ಡಿಸೈನರ್ ಸ್ಟುಡಿಯೋ ಅಂತ ಇದೆ ಅನ್ಸುತ್ತೆ. ಸ್ವಪ್ನ ರೆಡ್ಡಿ ಅಂತ ಹುಡ್ಕಿದ್ರೆ ಸಿಗುತ್ತೆ. ಸೊ ಅವ್ರ ಹತ್ರ ಡಿಸೈನ್ ಮಾಡಿಸಿರೋಂಥ ಬ್ಲೌಸ್. ಸೊ ತುಂಬ ಎಲಿಗೆಂಟಾಗಿ ಮಾಡಿದ್ದಾರೆ. ಆಲ್ಮೋಸ್ಟ್ ಒಂದು 5-6 ಇಯರ್ಸೇ ಆಗಿದೆ. ಎಷ್ಟೊಂದು ಸ್ಯಾರೀಸ್ಗೆ ಪೇರ್ ಮಾಡ್ಕೋಬೋದು. ಸೊ ಚೆಕ್ ಮಾಡಿ ನೋಡಿ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್. ಸೊ ಹಿಂದೆ ನಾನು ಈ ಥರ ಡಿಸೈನ್ ಮಾಡಿಸ್ಕೊಂಡಿದ್ದೀನಿ. ಸ್ಲೀವ್ಸ್ ಕೂಡ ಅಷ್ಟು ತುಂಬ ಒಂಥರ ಗಟ್ಟಿ ವರ್ಕ್ ಅನ್ಬೋದು. ಅಂದರೆ ಸ್ಟೋನ್ಸ್ ಬಿದ್ದೋಗೋದು ಆ ಥರ ಎಲ್ಲ ಏನೂ ಇಲ್ಲ. ತುಂಬ ನೀಟ್ ಫಿನಿಶಿಂಗ್ ಇರುತ್ತೆ. ತುಂಬ ಪ್ರೀಮಿಯಮ್ ವರ್ಕ್ ಇರುತ್ತೆ. ಸೊ ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಈ ಪ್ಯಾಟ್ರನ್ನು ಆ್ಯಂಡ್ ಈ ಡಿಸೈನ್ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ತುಂಬ ಸ್ಯಾರೀಸ್‌ಗೆ ಪೇರ್ ಮಾಡ್ಕೋಬೋದು. ಸೊ ನನಗೆ ನಿಮಗೆಲ್ಲ ಮೋಸ್ಟ್ ಆಫ್ ದೆಮ್ ಈ ವಿಡಿಯೋ ನೋಡ್ತಾ ಇರೋರಿಗೆಲ್ಲ ಈ ಬ್ಲೌಸ್ ಇಷ್ಟ ಆಗಿರುತ್ತೆ. ಸ್ಕ್ರೀನ್‌ಶಾಟ್ ಮಾಡ್ಕೊಳ್ಳಿ. ನಿಮ್ಮ ಡಿಸೈನರ್‌ಗೆ ಅಥವಾ ಸ್ವಪ್ನ ರೆಡ್ಡಿ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಮಾಡಿಸ್ಕೊಳ್ಳಿ. ನೆಕ್ಸ್ಟ್ ನಾನು ಈ 3 ಬ್ಲೌಸಸ್‌ನು ಒಟ್ಟಿಗೆ ಹಾಕಿ ತೋರಿಸ್ತೀನಿ. ಇದು 3 ಕೂಡ ಆಗಲೇ ತೋರಿಸಿದ್ನಲ್ಲ, ಬ್ರೌನ್ ಬ್ಲೌಸ್‌ಗೆ ಮಾಡಿರೋಂಥ ವರ್ಸಟೈಲ್ ಡಿಸೈನ್ ಸ್ಟುಡಿಯೋ ಸೌಮ್ಯ ಅವರೇ ಡಿಸೈನ್ ಮಾಡಿರೋದು. ಇದೆಲ್ಲ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿದು. ಸೊ ಸಿಂಪಲ್ ಆಗಿ ಇಟ್ಟಿದ್ದೀನಿ. ಇದು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಹೊಸಲು ದಾಟುವಾಗ ಬೆಳಗ್ಗೆ ಉಟ್ಕೊಂಡಿದ್ದೆ ಒಂದು ಸ್ಯಾರಿ. ಆ ಸ್ಯಾರಿ ಬ್ಲೌಸ್. ಸೊ ಇದ್ರ ಫೋಟೋ ನೀವು ಚೆಕ್ ಮಾಡ್ಬೋದು, ಬರ್ತಾ ಇರುತ್ತೆ. ಆ್ಯಂಡ್ ಇದು ಬಂದು ಗೃಹ ಪ್ರವೇಶದ ಹಿಂದಿನ ದಿನ ಒಂದು ಗ್ರೀನ್ ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್‌ದು ಮೈಸೂರು ಸಿಲ್ಕ್ ಸ್ಯಾರಿ ಇದು. ಇದ್ರ ಬ್ಲೌಸ್‌ನ ಕೂಡ ಸೌಮ್ಯ ಅವರೇ ವರ್ಸಟೈಲ್ ಡಿಸೈನ್ ಸ್ಟುಡಿಯೋ ಅವರೇ ಡಿಸೈನ್ ಮಾಡಿರೋದು.
ಆ್ಯಂಡ್ ಇದು ನಂಗೆ ತುಂಬ ಚೆನ್ನಾಗಿ ಅವ್ರದ್ದು ಲೈಕ್ ಫಿಟ್ಟಿಂಗ್ ಇರ್ಬೋದು, ಪ್ಯಾಟ್ರನ್ನು ಎಲ್ಲ ತುಂಬ ಚೆನ್ನಾಗಿ ಇರುತ್ತೆ. ಆ್ಯಂಡ್ ಶಿ ಈಸ್ ವೆರಿ ಫ್ರೆಂಡ್ಲಿ. ನೀವು ಜೆ ಪಿ ನಗರಲ್ಲಿ ಚೆಕ್ ಮಾಡ್ಬೋದು ಅವ್ರದ್ದು. ಆ್ಯಂಡ್ ಈ ಬ್ಲೌಸ್ ಕೂಡ ಅವರೇ ಡಿಸೈನ್ ಮಾಡಿರೋದು. ಆ್ಯಂಡ್ ಈ ಸ್ಯಾರಿ ಫೋಟೋ ಕೂಡ ಬರ್ತಾ ಇದೆ, ನೀವು ನೋಡ್ಬೋದು. ಆ್ಯಂಡ್ ಇದಕ್ಕೆ ನಾನು ಸಿಂಪಲ್ಲಾಗಿ ಈ ಥರ ವರ್ಕ್ ಕೇಳಿದ್ದೆ, ಲೈಕ್ ವಂಕಿ ಡಿಸೈನು. ಸೊ ಇದು ಎಷ್ಟೊಂದು ಸ್ಯಾರಿಗೆ ಪೇರ್ ಮಾಡ್ಕೋಬೋದು, ಬಿಕಾಸ್ ಬ್ಲ್ಯಾಕ್ ಕಲರ್ ಬ್ಲೌಸ್ ಸಿಂಪಲಾಗಿ ಇಲ್ಲಷ್ಟೇ ವರ್ಕ್ ಇರೋದ್ರಿಂದ. ಸೊ ನೀವು ಈ ಥರ ಒಂದು ಬ್ಲೌಸ್ ಮಾಡಿಸ್ಕೊಂಡ್ರೆ ಎಷ್ಟೊಂದು ಸ್ಯಾರಿಗಳಿಗೆ ಪೇರ್ ಮಾಡ್ಕೊಂಡು ಹಾಕೋಬೋದು. ಸೊ ಈ ಬ್ಲೌಸ್ ಕೂಡ ನಂಗೆ ತುಂಬ ಇಷ್ಟ. ಬ್ಲೌಸ್ ಇದು ಕೂಡ ನಾನು ಸಪ್ರೇಟಾಗಿ ಮಾಡಿಸ್ಕೊಂಡಿರೋಂತಹ ಬ್ಲೌಸ್. ಇದನ್ನ ಲಾವಾ ರೆಡ್ಡಿ ಅಂತ ಹೇಳ್ಬಿಟ್ಟು, ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಗೊತ್ತಿಲ್ಲ. ಸೊ ಅವ್ರು ಮಾಡಿಕೊಟ್ಟಿರೋದು ನನಗೆ. ತುಂಬ ಚೆನ್ನಾಗಿದೆ ಇದು ವರ್ಕು, ಮತ್ತು ಈ ಮೆಟೀರಿಯಲ್ಲು ಎಲ್ಲ ಅವರೇ ಸೋರ್ಸ್ ಮಾಡಿ ತಂದು ನನಗೆ ಮಾಡಿಕೊಟ್ಟಿರೋವಂಥದ್ದು. ಇದನ್ನು ನಾನು ನನ್ನ ತಮ್ಮನ ಎಂಗೇಜ್ಮೆಂಟಿಗೆ ಹಾಕ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ವರ್ಕು. ಬಟ್ ಏನಂದರೆ ಇದು ವೈಟ್ ಆಗಿರೋದ್ರಿಂದ ಕೆಲವೊಂದು ಸಲ ಸ್ಯಾರಿ ಕಲರ್ ಕೂಡ ಆಗ್ಬಿಟ್ಟಿದೆ. ಆ್ಯಂಡ್ ಸ್ವೆಟ್ ಆ ಥರ ಆಗಿದೆ. ಇದಕ್ಕೆ ಅಂದರೆ ರೀಸೆಂಟಾಗಿ ಹಾಕಿದ್ದೆ, ಆವಾಗ ಆಗಿರೋದು. ಸೊ ಇನ್ನೂ ನಾನು ಡ್ರೈ ಕ್ಲೀನಿಗೆ ಕೊಟ್ಟಿಲ್ಲ. ಡ್ರೈ ಕ್ಲೀನಿಗೆ ಕೊಟ್ಟರೆ ಆ ಕಲೆ ಎಲ್ಲ ಹೋಗುತ್ತೆ. ಸೊ ಇಲ್ಲಿ ಒಂಥರ ಪಫ್ ಸ್ಲೀವ್ಸ್ ಇದೆ. ಇದು ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಇದು ಗ್ರೀನ್ ಇರೋದ್ರಿಂದ ಎಷ್ಟೊಂದು ಸ್ಯಾರೀಸ್ಗೆ ನೀವು ಪೇರ್ ಮಾಡ್ಕೋಬೋದು. ಒನ್ ಆಫ್ ದ ಅಂದರೆ ಆ ಬ್ಲ್ಯಾಕ್ ಬ್ಲೌಸ್ ಬಿಟ್ಟರೆ ನನ್ನ ನೆಕ್ಸ್ಟ್ ಫೇವ್ರೆಟ್ ಬ್ಲೌಸ್ ಬಂದು ಇದೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ರೆಡ್ ಸ್ಯಾರೀಸ್, ಬ್ಲ್ಯಾಕ್ ಸ್ಯಾರಿ, ಮೆರೂನ್, ಹಾಗೆ ಪರ್ಪಲ್, ಎಷ್ಟೊಂದು ಸ್ಯಾರೀಸ್ಗೆ ಈ ಥರ ಒಂದು ಆಫ್ ವೈಟಲ್ಲಿ ನೀವು ಮಾಡಿಸ್ಕೊಂಬಿಟ್ರೆ ಎಷ್ಟೊಂದು ಸ್ಯಾರೀಸ್ಗೆ ಯೂಸ್ ಮಾಡ್ಬೋದು. ಸೊ ಇದು ಕೂಡ ನೀವು ಸ್ಕ್ರೀನ್‌ಶಾಟ್ ತಕ್ಕೊಳ್ಳಿ ಬೇಕಾದರೆ ಡಿಸೈನ್ನ. ಸೊ ತುಂಬ ಚೆನ್ನಾಗಿದೆ. ಇದು ಫ್ರಂಟು, ಇದು ಬ್ಯಾಕ್ ಡಿಸೈನ್. ಆ್ಯಂಡ್ ಟಸಲ್ ನಾನು ಈ ಥರ ಸಿಂಪಲ್ಲಾಗಿ ಇಡ್ಸಿದ್ದೀನಿ, ಬಿಕಾಸ್ ಬ್ಲೌಸ್ ತುಂಬ ಗ್ರ್ಯಾಂಡ್ ಆಗಿರೋದ್ರಿಂದ ಸಿಂಪಲ್ಲಾಗಿ ಇಡ್ಸಿದ್ದೀನಿ. ಇದು ನನ್ನ ಮದುವೆ ಸೆಕೆಂಡ್ ರಿಸೆಪ್ಷನ್ ಬ್ಲೌಸ್. ಅವಾಗೆಲ್ಲ 2017ಅಲ್ಲಿ ಅಷ್ಟೊಂದು ಹೆವಿ ವರ್ಕ್ ಮಾಡಿಸ್ತಿರ್ಲಿಲ್ಲ. ಸೊ ಇದು ಕೂಡ ಬಸವೇಶ್ವರ ನಗರಲ್ಲಿ ಒಬ್ಬರು ಡಿಸೈನರ್ ಮಾಡಿಕೊಟ್ಟಿದ್ದಿದ್ದು. ಸೊ ಸ್ವಲ್ಪ ಓಲ್ಡ್ ಡಿಸೈನ್ ಇದೆ, ಬಿಕಾಸ್ 2017 ಡಿಸೈನ್. ಸೊ ಬಟ್ ಸ್ಟಿಲ್ ಇದು ಸ್ಯಾರಿ ತುಂಬ ಚೆನ್ನಾಗಿದೆ. ಸುದರ್ಶನ್ ಸಿಲ್ಕ್ಸಲ್ಲಿ ತೊಗೊಂಡಿರೋದು. ಆ ಸ್ಯಾರಿ ಕೂಡ ತೋರಿಸ್ತೀನಿ ಇರಿ. ಈ ಬ್ಲೌಸ್ದು ಸ್ಯಾರಿ ಬಂದು ಇದು ತುಂಬ ಚೆನ್ನಾಗಿದೆ, ಗ್ರೀನ್ ಕಲರು. ಇದಕ್ಕೆ ನಾನು 20,000 ಏನೋ ಪೇ ಮಾಡಿದ್ದೆ ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆಯಲ್ಲಿ. ನಂಗೆ ತುಂಬ ಇಷ್ಟ ಆಗಿತ್ತು. ಅದಕ್ಕೆ ರೆಡ್ ಕಲರ್ ಬ್ಲೌಸ್ ಬಂದಿದ್ದರಿಂದ ನಾನು ಗ್ರೀನ್ ಕಲರ್ ಈ ಥರ ವರ್ಕ್ ಮಾಡಿಸಿದ್ದೆ. ನನ್ನ ಕಂಪ್ಲೀಟ್ ಸ್ಯಾರಿ ಕಲೆಕ್ಷನ್ಸ್ ವೀಡಿಯೋ ಬೇಕು ಅಂದರೆ ನೀವು ಕಮೆಂಟ್ ಮಾಡಬೇಕು. ಕಮೆಂಟ್ ಮಾಡಿದ್ರೆ ಮಾತ್ರ ನಾನು ನೆಕ್ಸ್ಟ್ ವೀಕ್ ಅದನ್ನು ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಎಲ್ಲಿ ತೊಗೊಂಡೆ, ಯಾವ್ಯಾವ ಕಲರ್ ಕಾಂಬಿನೇಷನ್ದು ತೊಗೊಂಡಿದ್ದೀನಿ, ಕಂಪ್ಲೀಟಾಗಿ ನಿಮಗೆ ಶೇರ್ ಮಾಡ್ತೀನಿ. ಸೊ ನಾನು ಯಾಕೆ ಈ ಸ್ಯಾರಿ ತೋರಿಸ್ದೆ ಅಂದರೆ, ನಾನು ಯಾಕೆ ಈ ಗ್ರೀನ್ ಸ್ಟೋನಲ್ಲಿ ವರ್ಕ್ ಮಾಡಿಸಿದ್ದೀನಿ ಅಂತ ನಿಮಗೊಂದು ಐಡಿಯಾ ಬರಲಿ. ಅಂದರೆ ಯಾವ ಥರ ನೀವು ವರ್ಕ್ ಮಾಡಿಸ್ಬೋದು, ಕಲರ್ ಕಾಂಬಿನೇಷನ್ ಅಂತ ಹೇಳಿ ಇದನ್ನು ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಕೂಡ ನನ್ನ ಮದುವೆಗೆ ಡಿಸೈನ್ ಮಾಡಿರೋಂಥ ಬಸವೇಶ್ವರ ನಗರಲ್ಲಿ ಒಬ್ಬರು ಡಿಸೈನರ್ ಅವ್ರು ಮಾಡಿಕೊಟ್ಟಿರೋದು. ಆ್ಯಂಡ್ ಇಟ್ ಕಾಸ್ಟೆಡ್ ಮಿ ವೆರಿ ಲೆಸ್, ಒಂದು 6,000 ಆ ಥರ ಏನೋ ಚಾರ್ಜ್ ಮಾಡಿದರು ಆವಾಗ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ವರ್ಕು. ಆ್ಯಂಡ್ ಈ ಬ್ಲೌಸ್ ಫಿಟ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ. ಈ ಬ್ಲೌಸ್ ಬಂದು ನಾನು ಮುಂಚೆ ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆವಾಗ ವಾಕಿಂಗ್ ಹೋಗುವಾಗ ನಾನು ಕೋರಮಂಗ್ಲಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ತುಂಬ ಡಿಸೈನರ್ ಬಾಟಿಕ್ಸ್ ಇತ್ತು. ಸುಮ್ಮನೆ ಟೈಮ್ ಪಾಸಿಗೆ ಹೋಗಿ ನೋಡ್ತಾ ಇದ್ವಿ. ಇದು 2,500 3,000ಗೋ ಈ ಬ್ಲೌಸ್ ಇತ್ತು. ನಂಗೆ ಇಷ್ಟ ಆಗಿ ಇದನ್ನು ನಾನು ಪರ್ಚೇಸ್ ಮಾಡಿದೆ ಅಲ್ಲಿ. ರೆಡಿ ಬ್ಲೌಸ್ ಅವರು ಡಿಸೈನ್ ಮಾಡಿ ಸೇಲ್ಗಿಟ್ಟಿದ್ರು. ಸೊ ಈ ಥರ ಹೈ ನೆಕ್ ಇದೆ, ಸಿಂಪಲ್ ಆಗಿದೆ. ನಂಗೆ ಈ ಪ್ಯಾಟ್ರನ್ ತುಂಬ ಇಷ್ಟ ಆಯಿತು. ಈ ಥರ ಬಟನ್ಸ್ ಇಡ್ಸ್ಬಿಟ್ಟು ಈ ಥರ ವರ್ಕ್ ಮಾಡಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ 3 ಬ್ಲೌಸು ನಾನು ಮುಂಚೆ ಒಂದು ಬ್ಲೌಸ್ ತೋರಿಸಿದೆ ಅನಿಸುತ್ತೆ, ಪಿಂಕ್ ಕಲರ್ದು. ಆ 4 ಬ್ಲೌಸ್ನು ಚೆನ್ನೈಯಲ್ಲಿ ಒಬ್ಬರು ಡಿಸೈನರ್ ಇದ್ದಾರೆ. ಅವ್ರು ಇನ್ಸ್ಟಾಗ್ರಾಮಲ್ಲಿ ಸೇಲ್ ಹಾಕಿದ್ರು ಈ ಡಿಸೈನರ್ ಬ್ಲೌಸಸ್ ಎಲ್ಲ. ಸೊ ಅಲ್ಲಿ ತೊಗೊಂಡಿದ್ದು. ಈಗ ಒಂದೊಂದೇ ತೋರಿಸ್ತೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ಅವರು ಡಿಸೈನ್ ಮಾಡಿ ಇಟ್ಟಿರೋದೆಲ್ಲ ಸೇಲ್ ಹಾಕ್ತಾ ಇದ್ರು. ಸೊ ನಂಗೆ ಇಷ್ಟ ಆಗಿ ನಾನು ಇದನ್ನೆಲ್ಲ ತೊಗೊಂಡೆ. ಇದು ಕೂಡ ತುಂಬ ಚೆನ್ನಾಗಿದೆ. ತುಂಬ ವರ್ಕ್ ಮಾಡಿದ್ದಾರೆ. ಇದಕ್ಕೆ ನನ್ನ ಹತ್ರ ಆ್ಯಕ್ಚುಲಿ ಮ್ಯಾಚ್ ಆಗೋ ಸ್ಯಾರಿನೇ ಇಲ್ಲ. ಈ ಕಲರ್ ಸ್ಯಾರಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಬ್ಲೌಸ್ ಇನ್ನೂ ಒಂದ್ಸಲನೂ ನಾನು ಹಾಕಿಲ್ಲ. ಈ ಥರ ನೆಟ್ ಪಿಂಕ್ ಕಲರಲ್ಲಿ ಕೂಡ ಮಾಡಿದ್ದಾರೆ. ಸೊ ಪಿಂಕ್ ಸ್ಯಾರಿನೂ ಹಾಕ್ಕೋಬೋದು, ಇಲ್ಲ ಬ್ಲೂ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಬ್ಯಾಕ್ ಡಿಸೈನು, ಇದು ಫ್ರಂಟ್ ಡಿಸೈನು ಈ ಥರ ಇದೆ. ಸೊ ಕ್ಲೋಸಪ್ ವರ್ಕ್ ನೋಡಿ, ನಿಮ್ಗೇನಾದರೂ ಇಷ್ಟ ಆದರೆ. ಈ ವರ್ಕಿಗೆ ಏನಂತಾರೆ, ಥ್ರೆಡ್ ವರ್ಕ್ ಇದೆ, ಮತ್ತು ಒಂಥರ ಬ್ರೌನಿಷ್ ಗೋಲ್ಡನ್ ವರ್ಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಬ್ಲೌಸು. ಆ್ಯಂಡ್ ಕ್ವಾಲಿಟಿ ಇದು ರಾ ಸಿಲ್ಕ್ ಅನಿಸುತ್ತೆ ಫ್ಯಾಬ್ರಿಕ್ಕು. ತುಂಬ ಚೆನ್ನಾಗಿದೆ. ಎಲ್ಲೋ ಗಾಡಿ ಎಲ್ಲೋ ಇಲ್ಲ, ತುಂಬ ಡೀಸೆಂಟ್ ಎಲ್ಲೋ ಇದೆ.
ನಿಮ್ಗೇನಾದರೂ ಇಷ್ಟ ಆದರೆ ಸ್ಕ್ರೀನ್‌ಶಾಟ್ ಮಾಡ್ಕೊಳ್ಳಿ. ಬ್ಲೌಸ್ ಬಂದು ಈ ಗ್ರೀನ್ ಕಲರ್ ಮೇಲೆ ಈ ಥರ ವರ್ಕ್ ಮಾಡಿದ್ದಾರೆ. ಸೊ ವಿ ನೆಕ್ ಇದೆ. ಆ್ಯಂಡ್ ಇದು ಕೂಡ ಗ್ರೀನ್ ಕಲರ್ ಒಂದು ಬ್ಲೌಸ್ ಇದ್ದರೆ ಎಷ್ಟೊಂದು ಸ್ಯಾರೀಸ್‌ಗೆ ಪೇರ್ ಮಾಡ್ಕೋಬೋದು. ಸೊ ಕ್ಲೋಸ್ ಅಪ್ ವೀವ್ ನೋಡಿ. ಬ್ಯಾಕ್ ಡಿಸೈನು ರಾಂಬಸ್ ಥರ ಇದೆ. ಫ್ರಂಟು ವಿ ನೆಕ್ ಇದೆ. ಈ ಬ್ಲೌಸ್ ಬಂದು ಒಂದು ಸ್ವಲ್ಪ ರೆಡ್ಡಿಶ್ ಆರೆಂಜ್ ಈ ಥರ ಫ್ಲವರ್ ವರ್ಕ್ ಇದೆ. ತುಂಬ ಚೆನ್ನಾಗಿದೆ ವರ್ಕ್ ಇದು. ಹಿಂದೆ ಕೂಡ ಇದೇ ಥರ ಇದೆ. ಸೊ ಬೋಟ್ ನೆಕ್ಕು ಇಲ್ಲೆಲ್ಲ ನೋಡ್ಬೋದು. ಇದು ಪೆಟಲ್ಸ್‌ಗೆ ಈ ಥರ ಕೊಟ್ಟಿದ್ದಾರೆ. ಗ್ರೀನ್ ಕಲರಲ್ಲಿ ಮಾಡಿದ್ದಾರೆ ವರ್ಕು. ಆ್ಯಂಡ್ ಸಿಂಪಲ್ ಟಸಲ್ ಇಟ್ಟಿದ್ದಾರೆ ಲೈಕ್ ಈ ಥರ ಕ್ಲೋತಲ್ಲಿ. ಸೊ ಈ ಬ್ಲೌಸ್ ಡಿಸೈನು ನಿಮ್ಗೇನಾದ್ರು ಇಷ್ಟ ಆದರೆ ಸ್ಕ್ರೀನ್‌ಶಾಟ್ ಮಾಡ್ಕೊಳ್ಳಿ. ಬ್ಲೌಸಸ್ ಎಲ್ಲ ಸ್ವಲ್ಪ ಸ್ಯಾರಿನೇ ತುಂಬ ಅಕೇಶನಲಿ ಯೂಸ್ ಮಾಡೋದು. ಹಾಗಾಗಿ ಫ್ಯಾನ್ಸಿ ಬ್ಲೌಸಸ್‌ನ ಮೇಲಿಟ್ಟಿದ್ದೀನಿ. ಅದ್ರ ಪಕ್ಕ ನಿಮಗೆ ಕಾಣ್ತಾ ಇದೆಯಲ್ಲ ಒಂದು ಚಿಕ್ಕ ವೈಟ್ ಬಾಕ್ಸ್, ಅದರಲ್ಲಿ ನಾನು ಸ್ಯಾರಿ ಪೆಟಿಕೋಟ್ಸ್‌ನ ಇಟ್ಟಿದ್ದೀನಿ. ಸೊ ಇದು ಬಂದು ಕಂಪ್ಲೀಟ್ ನನ್ನ ಎಲ್ಲ ಸ್ಯಾರಿ ಬ್ಲೌಸ್‌ನು ನಾನು ಇದರಲ್ಲೇ ಇಟ್ಟಿದ್ದೀನಿ. ಇನ್ನು ಸ್ಯಾರೀಸ್‌ನ ಎಲ್ಲಿ ಸ್ಟೋರ್ ಮಾಡಿದ್ದೀನಿ ಅಂದರೆ, ನಾನು ಈ ಥರ ಕಾಟನ್ ಬ್ಯಾಗ್ಸಲ್ಲಿ ಹಾಕಿಟ್ಟಿದ್ದೀನಿ. ಸೊ ಈ ಥರ ಇಲ್ಲಿ ಟ್ರಾನ್ಸ್ಪರೆಂಟ್ ಮೆಶ್ ಇದೆ. ಇದರಲ್ಲಿ ನಂಗೆ ಗೊತ್ತಾಗುತ್ತೆ ಯಾವ ಸ್ಯಾರಿ ಅಂತ ಹೇಳಿ. ಸೊ ಬೇಸ್ಡ್ ಆನ್ ದಟ್ ನಾನು ಪಿಕ್ ಮಾಡ್ಕೋತೀನಿ. ಸೊ ಈ ಥರ ನಾನು ನೀಟಾಗಿ ನನ್ನ ಸ್ಯಾರೀಸ್‌ನ ಕಾಟನ್ ಬ್ಯಾಗ್ಸಲ್ಲಿ ಹಾಕಿಟ್ಟಿದ್ದೀನಿ. ನಾನು ಮಿನಿಮಲ್ ಸ್ಯಾರೀಸ್ ಇಟ್ಕೊಂಡಿದ್ದೀನಿ. ಬಟ್ ಎಲ್ಲ ಯುನೀಕ್ ಕಾಂಬಿನೇಷನ್ ಆ ಥರದ್ದನ್ನೇ ಆದಷ್ಟು ಹುಡುಕಿ ನಾನು ಕಲೆಕ್ಷನ್ಸಲ್ಲಿ ಎಲ್ಲ ಯುನೀಕ್ ಆಗಿರುವಂಥ ಡಿಸೈನ್ ಕಲರ್ಸ್‌ನ ಇಟ್ಕೊಂಡಿದ್ದೀನಿ. ಸೊ ಇದಾಗಿತ್ತು ನನ್ನ ಕಂಪ್ಲೀಟ್ ಬ್ಲೌಸ್ ಕಲೆಕ್ಷನ್. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೀವು ಇಂಟ್ರಾಕ್ಟ್ ಮಾಡಿದ್ರೆ ನನಗೂ ಗೊತ್ತಾಗುತ್ತೆ ನಿಮಗೆ ಯಾವ ಥರದ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತ. ಅಥವಾ ಇನ್ನು ನಿಮ್ಗೆ ಏನಾದ್ರು ರೆಕಮೆಂಡೇಶನ್ಸ್ ಇದ್ರೆ, ನಾನೇನಾದ್ರು ಕರೆಕ್ಟ್ ಮಾಡ್ಕೋಬೇಕು ಅಂತಿದ್ರು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನನಗೆ ಹೇಳ್ಬೋದು. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಫಾಲೋ ಮಾಡಿ, ಅಲ್ಲಿ ಕೂಡ ಕನೆಕ್ಟ್ ಆಗೋಣ. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ನೀವೇನಾದ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೆಚ್ಚಿನ ಒಳ್ಳೊಳ್ಳೆ ಕಂಟೆಂಟ್ ಆ್ಯಂಡ್ ನಿಮಗೆ ಯೂಸ್ಫುಲ್ ಆಗುವಂಥ ಕಂಟೆಂಟ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.